ನವ್ಯ ಪ್ರಣೀತ ಎಂದರೆ ನವನೀತ ಅಂತಂದರೆ ಹೊಸದಾಗಿರುವುದು. ಪಾಂಡವರು ವನವಾಸ ಮಾಡಿದ್ದು 5 ಜನರನ್ನು ದ್ರೌಪದಿ ವಿವಾಹವಾದದ್ದು ಇದಾವುದೂ ಕೀರ್ತಿ ತರುವಂತಹದ್ದಲ್ಲ. ಆದರೂ ಅದೇ ವಿಷಯಗಳು ಪಾಂಡವರಿಗೆ ಕೀರ್ತಿಪ್ರಾಯವಾಯಿತು. ಅದಕ್ಕೆ ಕಾರಣ ವ್ಯಾಸ ಭಗವಾನರು ಮತ್ತು ಶ್ರೀಕೃಷ್ಣ ಪರಮಾತ್ಮ. ಕೆಲವು ವಿಷಯಗಳು ನಮಗೆ ಅಪಕೀರ್ತಿಯನ್ನು ತರುತ್ತೆ, ಆದರೆ ಕೆಲವು ಸಲ ಅದು ಒಳ್ಳೆಯದಾಗಿ ಪರಿಣಮಿಸುತ್ತೆ. ಆ ರೀತಿಯಾಗಿ ಒಳ್ಳೆಯ ಗುಣಗಳಾಗಿ ಬದಲಾಗಬೇಕಾದರೆ ಭಗವಂತನ ಅನುಗ್ರಹ ಬಹಳ ಮುಖ್ಯ. 17ನೇ ದಿನದ ಮಹಾಭಾರತ ಯುದ್ಧ ನಡೆದಿದೆ. ಮಧ್ಯಾಹ್ನ 3 ಗಂಟೆಯ ಸಮಯ. ಅರ್ಜುನ ಕೃಷ್ಣನಿಗೆ ಯುದ್ಧರಂಗಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಅಲ್ಲಿ ನೋಡಿದರೆ ಭೀಮಸೇನನೊಬ್ಬನೇ ಹೋರಾಡ್ತಾ ಇರ್ತಾನೆ. ಬಹಳವಾಗಿ ದಣಿದಿರ್ತಾನೆ. ಮೈಯೆಲ್ಲ ರಕ್ತಮಯವಾಗಿರುತ್ತೆ. ಆ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಬಯಸುವಂತೆ ಭೀಮನು ಅರ್ಜುನನಿದ್ದರೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಂತೆ ಅರ್ಜುನ ಅಲ್ಲಿಗೆ ಬಂದದ್ದು. ಆ ವೇಳೆಗೆ ಭೀಮನು ಕರ್ಣನಿಗೆ ಹಿಂದೆ ಆಡಿದ ಮಾತುಗಳನ್ನು ಜ್ಞಾಪಕ ಮಾಡ್ತಾನೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಕುರಿತು, ನಿನಗೆ 5 ಜನ ಗಂಡಂದಿರು, ಎಲ್ಲರೂ ಇಲ್ಲಿಯೇ ಇರುವರು, ಯಾರೊಬ್ಬರೂ ನಿನಗೆ ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ 6ನೇಯವನನ್ನು ವಿವಾಹ ಮಾಡ್ಕೊಳ್ತೀಯಾ ಅಂತ ಹೇಳ್ತಾನೆ. ಹೀಗೆ ವ್ಯಾಸರೆಲ್ಲ ಪಾತ್ರಗಳನ್ನು ಬರೆದು ನೀವೇ ಆಲೋಚನೆ ಮಾಡಿ ನೀವು ಹೇಗಿರಬೇಕು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಶ್ರೀರಾಮನಂತೆ ಇರಬೇಕು, ರಾವಣನಂತೆ ಇರಬಾರದು, ಸೀತೆಯಂತಿರಬೇಕು, ಶೂರ್ಪಣಖಳಂತೆ ಇರಬಾರದು ಅಂತ ಹೇಳಿದ್ದಾರೆ. ಮಹಾಭಾರತ ನಮ್ಮ ನಿತ್ಯ ಜೀವನ, ರಾಮಾಯಣ ಆದರ್ಶ ಜೀವನ, ಭಾಗವತ ದಿವ್ಯ ಜೀವನ. ಆದ್ದರಿಂದ ನಾವು ಮೊದಲು ಮಹಾಭಾರತ ಓದಬೇಕು, ನಂತರ ರಾಮಾಯಣ, ನಂತರ ಭಾಗವತವನ್ನು ಓದಬೇಕು.